ಸಂಸದರಾದ ರಾಘವೇಂದ್ರ ಸ್ವತಃ ನಮ್ಮ ಮನೆಗೆ ಬಂದು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದ ಆಮಂತ್ರಣ ನೀಡಿದ್ದಾರೆ. ಆದರೆ ನನ್ನ ಎಲ್ಲ ಮೊಮ್ಮಕ್ಕಳಿಗೆ ಏಕಕಾಲದಲ್ಲಿ ರಜೆ ಸಿಕ್ಕ ಕಾರಣ ನಾನು ಸೇರಿದಂತೆ ನಮ್ಮ ಇಡೀ ಕುಟುಂಬ ಪೂರಿ ಜಗನ್ನಾಥನ ದರ್ಶನ ಪಡೆಯಲು ಈ ಹಿಂದೆ ನಿರ್ಧರಿಸಿದಂತೆ ತೆರಳುತ್ತಿದ್ದೇವೆ. ನಮ್ಮ ಪ್ರವಾಸ 2 ತಿಂಗಳ ಹಿಂದೆಯೇ ನಿರ್ಧರಿಸಲಾಗಿತ್ತು. ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತು ನೀಡುವ ಅವಶ್ಯಕತೆ ಇಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪ ಮಾಧ್ಯಮದ ಪ್ರಶ್ನೆಗೆ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮನೆಗೆ ನಿನ್ನೆ ದಿನ ಬೆಳಿಗ್ಗೆ ಮಾನ್ಯ MP ರಾಘವೇಂದ್ರ ಅವರು ಬಂದಿದ್ರು. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ, ಯಡಿಯೂರಪ್ಪನವ್ರ 50 ವರ್ಷದ ಸಂಭ್ರಮಾಚರಣೆಗೆ ಬರಬೇಕು ಅಂತ ಕರೆದ್ರು. ನಾವು ಇಡೀ ಕುಟುಂಬ ಇವತ್ತು ಪುರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ. ನನಗೆ 4 ಹೆಣ್ಮಕ್ಳು, 4 ಅಳಿಯಂದ್ರು, ಮಗ, ಸೊಸೆ, 8 ಮೊಮ್ಮಕ್ಕಳು, ನಾನು ನನ್ನ ಹೆಂಡತಿ, 18 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಕಳಿಸ್ದೆ, ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಆಗ್ತಾ ಇಲ್ಲಪ್ಪ, ಒಳ್ಳೆ ಕಾರ್ಯಕ್ರಮ ನೀವು 50 ವರ್ಷದ ಮಾಡ್ತಾ ಇದ್ದೀರಿ, ಯಶಸ್ವಿ ಆಗಲಿ ಅಂತ ಅಂದ್ಕೊಂಡು ಯಡಿಯೂರಪ್ಪ ತಿಳಿಸಿ ಅಂತ ಕೂಡ ನಾನು ಕಳಿಸಿದ್ದೀನಿ. ನಾನು ಕರೆದಿ ತಡ ಆಯಿತು, ನನ್ನ ಬಾಯಲ್ಲಿ ಬರಬೇಕು ನಿನ್ನ ಆಸೆನಾ? ಹಿಂಗೆ ಅನೇಕ ಕಡೆ ಕೆಲವು ಪತ್ರಕರ್ತರು ರಾಜಕಾರಣ ಹಾಳು ಮಾಡಿದರು, ಅನೇಕ ಕಡೆ ಕೆಲವು ಪತ್ರಕರ್ತರು ರಾಜಕಾರಣ ಒಳ್ಳೇದು ಮಾಡಿದ್ರು ರಾಜ್ಯಕ್ಕೆ ದೇಶಕ್ಕೆ. ಕರೆದ್ರು, ನೆನ್ನೆ ಬಂದು ಪಾಪ ಕರೆದು ಯಾರು ಅವರು, ನನಗಿಲ್ಲ ಅಂದಿಲ್ಲ. ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ, ಸಮಕಾಲೀನ ಅಲ್ಲ ಅಂದೆ ನಾನು. ನನ್ನ ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಮಗ ಒಬ್ಬ ಇಂಜಿನಿಯರ್ ಓದ್ತಿಯಾನೆ, ಇನ್ನೊಬ್ಬ ಮೆಡಿಕಲ್ ಓದ್ತಿಯಾನೆ, ಒಬ್ಬ ಮಗಳು PUC ಓದ್ತಿಯಾನೆ, ಮೊಮ್ಮಗಳು ಇನ್ನೆಲ್ಲ ಹೈಸ್ಕೂಲ್ ಎಲ್ಲ ಓದ್ತಿದ್ದಾರೆ. 8 ಮೊಮ್ಮಕ್ಕಳಿಗೆ ಭಗವಂತನ ದಯದಿಂದ ಈ ಸಂದರ್ಭದಲ್ಲಿ ರಜೆ ಇದೆ. ರಜೆ ನೋಡಿಕೊಂಡು ನಾವಲ್ಲಿ 2 ತಿಂಗಳು ಮುಂಚೆನೆ ನಾವು ಈ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹೋಗಕ್ಕಾಗ್ತಿಲ್ಲ. ಏನು ವಿಶೇಷವಾದ ಒಂದೇನು ಗಮನ ಹರಿಸ್ತಾ ಇದ್ದೀರ ನೀವು, ಅದೇನು ಅಷ್ಟೊಂದು ಗಮನ ಕೊಡಬೇಕಾದಂಥ ಸಬ್ಜೆಕ್ಟ್ ಅಲ್ಲ.